ಓಕೆ, ರೀಸೆಂಟ್ ಟೈಮ್ಸ್ ಅಲ್ಲಿ ವಿನಯ್ ಏನಾದರೂ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಸೈಲೆಂಟ್ ಆಗಿದ್ದಾರೆ ಅಂತ? ಹಾ, ಪೇರೆಂಟ್ಸ್ ರೌಂಡ್ ಆದ್ಮೇಲೆ ಬಹಳಷ್ಟು ಜನ ಬಂದು ನೀವು ಅಗ್ರೆಸಿವ್ ಅಂತ ಹೇಳಿ ಅವ್ರನ್ನ ಒಂಚೂರು ಸೈಲೆಂಟ್ ಇದು ಕಾರ್ತಿಕ್ ಗೇಮಿಗೆ ಏನಾದರೂ ಎಫೆಕ್ಟ್ ಆಗಿದೆಯಾ? ಇದು ಕಾರ್ತಿಕ್ ಗೇಮ್ಗೆ ಎಫೆಕ್ಟ್ ಆಗಿಲ್ಲ. ಮಾತನ್ನ ತುಕಾಲಿ ಅವ್ರು ಕೂತ್ಕೊಂಡು ವಿನಯ್ ಹೇಳ್ತಾ ಇರ್ತಾರೆ, ಅಣ್ಣ ನೀನು ಸೈಲೆಂಟ್ ಆದಮೇಲೆ ಕಾರ್ತಿಕ್ದೇನು ನಡೀತಾನೆ ಇಲ್ಲ ಅಣ್ಣ, ಫುಲ್ಲು ಸೈಡ್ ಲೈನ್ ಆಗ್ಬಿಟ್ಟು ಅವನು, ನೀನು ಸೈಲೆಂಟ್ ಆದೆ ಇನ್ನೇನು ಅವ್ನು ಯಾರ ಜೊತೆ ಗಲಾಟೆ ಮಾಡ್ತಾನೆ, ಹಾಗಾಗಿ ಅವ್ನು ಸೈಡ್ ಲೈನ್ ಆಗ್ಬಿಟ್ರು ಅಂತ ಒಂದು ಮಾತು ಹೇಳ್ತಾರೆ. ಗೇಮ್ ಒಬ್ರು ಕೂಗಾಡೋದ್ರಿಂದ ಇನ್ನೊಬ್ರು ರಿಯಾಕ್ಟ್ ಮಾಡ್ತಾರೆ, ಹೌದು. ಬಟ್ ಅವ್ರು ಕೂಗಾಡಿದ್ರೇ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಏನಿಲ್ಲ. ಮತ್ತು ಅಲ್ಲಿ 24 hours ನಡೆಯುತ್ತೆ. ಆ 24 hours ನಡೆಯೋದೆಲ್ಲ ನೀವು ನೋಡೋದಕ್ಕೂ ಆಗೋದಿಲ್ಲ. ಅದನ್ನು ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ಲಾಸ್ಟ್ 3 weeksಲ್ಲಿ ಭಾಳಷ್ಟು ಗಲಾಟೆಗಳಾಗಿದೆ. ಆ ಗಲಾಟೆಗಳನ್ನು ನೀವು ನೋಡಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಮೇ ಬಿ ಇಟ್ಸ್ ನಾಟ್ ಇಂಪಾರ್ಟೆಂಟ್, ಬಟ್ ಅಲ್ಲಿ ಒಳಗಡೆ ಇರಬೇಕಾದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್. 4 ಆ್ಯಪಲ್ ಇರುತ್ತೆ, 6 ಜನ ಇರ್ತೀವಿ, ಅದನ್ನು ನಾವು ಈಕ್ವಲಾಗಿ ಹಂಚ್ಕೊಂಡಿಲ್ಲ ಅಂತಂದರೆ ಅದು ಮ್ಯಾಟರ್ ಆಗುತ್ತೆ. ಬಟ್ ಅದೇ 4 ಆ್ಯಪಲ್ಲು ನಮ್ಮ ಮನೆಯಲ್ಲಿ ಹಾಗೆ ಇರುತ್ತೆ, ವಾರಗಟ್ಟಲೆ ನಾವು ಮುಟ್ಟಿರಲ್ಲ. ದಟ್ ಕೌಂಟ್ಸ್. ನಾವು ತಿಂತೀವೋ ಬಿಡ್ತೀವೋ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇಸ್ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಸೊ ಎವ್ರಿ ಡಿಸಿಷನ್ಸ್ ಗೋಸ್ ದ್ಯಾಟ್ ವೇ. ಕಾರ್ತಿಕ್ ಯಾಕೆ ಸೈಲೆಂಟ್ ಆದ ಅಂತಂದರೆ, ಒಂದು ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಿದೆ ಅಲ್ಲಿರೋರು, ನನಗಾಗಲಿ ಕಾರ್ತಿಕ್ಗಾಗಲಿ ವಿನಯ್ಗಾಗಲಿ. ವಿನಯ್ ಸೈಲೆಂಟ್ ಆಗಿದ್ದು ಜನ ಬಂದು, ಅಂದರೆ ಹೊರಗಿನ ಜನ ಬಂದು ನೀವು ಅಗ್ರೆಸಿವ್ ಅಂತ ಹೇಳಿದ್ದಕ್ಕೆ ನಿಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಂತ ಯಾರೊಬ್ಬರು ಒಂದು ಮಾತಾಡಿದ್ರು. ಸೊ ಅದು ಪ್ರಾಬಬ್ಲಿ ಅವ್ರು ತುಂಬ ಹಾರ್ಟಿಗೆ ತೊಗೊಂಡ್ಬಿಟ್ರು. ಯಾಕಂದರೆ ಫಾರ್ ಹಿಮ್ ಫ್ಯಾಮಿಲಿ ಇಸ್ ಎವ್ರಿಥಿಂಗ್. ಸೊ ಹೆಂಡತಿ ಮಗು ಅನ್ನೋದನ್ನು ಕೂಗಾಡ್ಬೇಕಾದ್ರೆ, ಕೋಪ ಮಾಡ್ಕೋಬೇಕಾದ್ರೆ ನಾನು ಮಾತಾಡಿರ್ತೀನಿ, ಅವರೂ ಮಾತಾಡಿದ್ದಾರೆ. ಬಟ್ ಫಾರ್ ಹಿಮ್ ವಾಟ್ ಈಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ಕಾರಣಕ್ಕೆ ಒಂದು ಸತಿ ಯಾವಾಗೋ ನಂದು ಅವರು ಒಂದು ಕಾನ್ವರ್ಸೇಷನ್ ಆದಾಗ ಯಾವಾಗ ಹೇಳಿದ್ರು ಅವತ್ತಿಂದ ನಾನು ಆ ಟಾಪಿಕ್ನ ಮಾತಾಡಿಲ್ಲ. ಬಿಕಾಸ್ ಐ ನೋ ವಾಟ್ಸ್ ಇಂಪಾರ್ಟೆಂಟ್ ಫಾರ್ ಹಿಮ್. ಆ ಇಂಪಾರ್ಟೆಂಟ್ ಟಾಪಿಕ್ನ ಟಚ್ ಮಾಡಿ ನಾನು ವಿನ್ನಾಗಿ ನನಗೇನು ಆಗಬೇಕಾಗಿಲ್ಲ, ನನಗೆ ನಿದ್ದೆ ಬರಲ್ಲ. ಯಾಕಂದರೆ ಒಬ್ಬರು ಮನಸ್ಥಿತಿನ ಹಾಳು ಮಾಡಿ ಅವ್ರಿಗೆ ದುಃಖ ಕೊಟ್ಟು ನಾನು ಖುಷಿ ಪಡೋವಂಥ ಮನಸ್ಥಿತಿ ನನಗಿಲ್ಲ. ಸೊ ನಾನು ಅವರನ್ನು ತುಂಬ ವಿಚಾರಗಳಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಆ ಟಾಪಿಕ್ ಯಾವಾಗ ಬಂತು, ಹೀ ಫೆಲ್ಟ್ ನನ್ನಿಂದ ನನ್ನ ಫ್ಯಾಮಿಲಿಗೇನು ಎಫೆಕ್ಟ್ ಆಗಬಾರ್ದು ಅಂತ. ಸೊ ಆ ಕಾರಣಕ್ಕೆ ಅವ್ರು ಸೈಲೆಂಟ್ ಆದರು. ಕಾರ್ತಿಕ್ ಅಥವಾ ನಾನು ಸೈಲೆಂಟ್ ಆಗೋದಕ್ಕೆ ಒಂದಷ್ಟು ರೀಸನ್ಸ್ ಇದ್ದಾವೆ ಅಲ್ಲಿ. ಏನಂದರೆ, ಈಗ ನಾನು ಮಾತಾಡ್ತೀನಿ ಅಂತ ಗೊತ್ತು, ನನ್ನ ಆರ್ಗ್ಯುಮೆಂಟನ್ನು ಕೆಲವೊಬ್ಬರಿಗೆ ಗೆಲ್ಲಕ್ಕಾಗಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಅದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಪ್ರಾಬಬ್ಲಿ ಇಷ್ಟು ದಿನ ನೋಡಿರೋ ವೀಕ್ಷಕರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಆರ್ಗ್ಯುಮೆಂಟಲ್ಲೇ ನನ್ನನ್ನು ಗೆದ್ದವ್ರು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಬೆರಳೆಣಿಕೆನೂ ಇಲ್ಲ. ಲಾಯರ್ ಆಗಬೇಕಿತ್ತ ಅಂತ ಮಿಸ್ ಆಗಿ ಆ್ಯಕ್ಟ್ರೆಸ್ ಆಗಿಬಿಟ್ರ ಅಂತ ಈ ಮಾತು ಬಂದಿದೆ ನನ್ನ ಫ್ಯಾಮಿಲಿನಲ್ಲೂ. ಯಾವುದೇ ಕಾರಣಕ್ಕೂ ಒಂದೇನಂದರೆ ಸಿನಾರಿಯೋ ತಿಳ್ಕೊಳ್ದೆ ನಾನು ಮಾತಾಡಲ್ಲ. 2 ಸೈಡ್ಸ್ ವಿಷಯ ಗೊತ್ತಿಲ್ಲದೆ ನಾನು ಯಾವತ್ತೂ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದು ಸಣ್ಣ ವಿಷಯನೇ ಆಗಲಿ ದೊಡ್ಡ ವಿಷಯನೇ ಆಗಲಿ. ಸುದೀಪ್ ಸರ್ ಒಂದ್ಸತಿ ನನಗೆ ಕೇಳಿದ್ರು, ಬಳೆ ವಿಚಾರದಲ್ಲಿ ನೀವು ಯಾಕೆ ನಿಂತ್ಕೊಳ್ಳಿಲ್ಲ ಅಂತ. ನಾನು ವಿನಯ್ ಸೈಡ್ ಆಫ್ ಸ್ಟೋರಿನ ಕೇಳೇ ಇಲ್ಲ. ಅಲ್ಲಿ ಕೇಳಿದ್ರೆ ನಾನು ಸಂಗೀತ ಹೇಳಿದ್ರು ಅಂದ್ಬಿಟ್ಟು ಬಂದು ನಿಂತ್ಕೊಂಡ್ಬಿಟ್ಟು ಇವ್ರೇನಾದರೂ ತಪ್ಪು ಮಾಡಿದರೆ ಅವಾಗ ಅವರು ತಪ್ಪು ನಾನು ತಪ್ಪು ಅಂತ ಆಗುತ್ತೆ. ಇವ್ರು ಸರಿ ಇದ್ದರೂ ಓಕೆ, ಬಟ್ ಅವರ ಒಂದು ವಿಜಯದಲ್ಲಿ ನಾನು ಆಗೋದಕ್ಕೆ ಇಷ್ಟಪಡಲ್ಲ, ನನ್ನ ವಿಜಯದಲ್ಲಿ ನಾನು ಪಾಲಾಗೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಅವತ್ತು ಮಾತಾಡಲಿಲ್ಲ. ಆ್ಯಂಡ್ ಇದೇ ವಿಚಾರ ಬಂದು ಇನ್ಯಾವುದೋ ಒಂದು ಟಾಪಿಕ್ಗೆ ಮಾತಾಡ್ತಾರೆ. ಸೊ ಅಲ್ಲೂ ಅಷ್ಟೇ, ವಿಚಾರಗಳು ಗೊತ್ತಿಲ್ಲದ್ರೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ನಂಗೆ ಗೊತ್ತಿಲ್ವ ನಾನು ಮಾತಾಡಲ್ಲ. ಪ್ರತಾಪ್ ವಿಚಾರದಲ್ಲಿ ಎಲ್ಲರೂ ಮಾತಾಡಿದ್ದಾರೆ, ಅವನೇನೋ ಇವನನ್ನು ರೇಗಿಸಿದ್ರು, ಇದು ಮಾಡೋ, ಅದು ತುಂಬ ದೊಡ್ಡ ವಿಷಯ ಆಯಿತು. ಅವ್ರನ್ನ ತುಂಬ ಜನ ಪಾಪ ಅಂದರು. ಬಟ್ ನನ್ನ ಜೊತೆ ಅವ್ನು ತುಂಬ ಕ್ಯಾಶುವಲ್ ಆಗಿ ತುಂಬ ಚೆನ್ನಾಗಿದ್ದ ಆ ವಾರ. ಸೊ ನನಗೆಲ್ಲೂ ಅದು ಅವ್ನಿಗೆ ಡಿಸ್ಟರ್ಬ್ ಆಯಿತು, ಅವ್ನಿಗೆ ಮ್ಯಾಟ್ರ್ ಆಯಿತು ಅಂತ ಅನ್ನಿಸ್ಲೇ ಇಲ್ಲ. ಅವ್ನು ಯಾಕೆ ಅರ್ಥ ಅನ್ನೋದು ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಆ್ಯಂಡ್ ಆ ಎಪಿಸೋಡ್ಸ್ನೆಲ್ಲ ನಾನು ನೋಡೋಕ್ಕೂ ಹೋಗಿಲ್ಲ. ಸೊ ಈ ಥರ ವಿಚಾರಗಳು ಅಂದರೆ ನನಗೆ ಅದು ನನ್ನ ಮುಂದೆ ಆಗಿಲ್ವಾ ಅಥವಾ ನನಗೆ ಸಂಬಂಧಪಟ್ಟಿಲ್ವಾ, ನಾನು ಅದನ್ನು ಟಚ್ಚು ಮಾಡೋಕ್ಕೆ ಹೋಗಿರಲ್ಲ. ಐ ವಂಡರ್ ವೈ ಯಾವುದೋ ಒಂದು ವಿಚಾರ ಬಂದಾಗ ಎಲ್ಲರೂ ಮುಗ್ ತೋರಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ. ಇನ್ನು ಮಾತಲ್ಲಿ ಮುಗ್ ತೋರಿಸ್ತೀನಿ ಅಂತ ತುಂಬ ಜನ ನನಗೆ ಹೇಳಿದ್ರು. ಬಟ್ ಐ ವಾಸ್ ನೆವರ್ ರಾಂಗ್. ನಾನು ಮಾತಾಡಿದ್ರೆ ಆ ವಿಚಾರ ಇದ್ದರೆ ಮಾತ್ರನೇ ಮಾತಾಡ್ತಾ ಇದ್ದೆ. ಈ ತುಂಬ ವಿಚಾರಗಳಲ್ಲಿ ಎಲ್ಲರೂ ವಿಚಿತ್ರವಾಗಿ ನಡ್ಕೊಳ್ತಾರೆ, ನಾನು ನಡ್ಕೊಂಡಿದ್ದೀನಿ. ಐ ಅಗ್ರಿ ಟು ದ್ಯಾಟ್. ಒಬ್ಬರು ಸೈಲೆಂಟ್ ಆದರೆ ಇನ್ನೊಬ್ರು ಸೈಲೆಂಟ್ ಆಗ್ತಾರೆ ಅಂತ ಏನಿಲ್ಲ. ಒಬ್ರನ್ನ ಕಾರ್ನರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಸೈಲೆಂಟ್ ಆಗ್ತಾರೆ. ಸೊ ಆ ಒಂದು ವಿಚಾರ ಕಾರ್ತಿಕ್ಗಾಯಿತು ಅಂತ ನಾನು ಅನ್ಕೋತೀನಿ. ಬಿಕಾಸ್ ಹವೆವರ್ ಸ್ಟ್ರಾಂಗ್ ಹಿ ವಾಸ್. ಪ್ರತಿ ಮಾತುಗೂ ನೀನಿದು ನಾನು ಹೇಳೋದಲ್ಲ ಪಾಟ್ ಅಸಂಪ್ಷನ್ನು, ಆ ಥರ ಒಂದು ಅಸಂಪ್ಷನ್ನ ಕ್ರಿಯೇಟ್ ಮಾಡೋದು. ಆ್ಯಂಡ್ ಈ ಹುಡುಗಂಗೆ ಏನಂತಂದರೆ ಸ್ಟ್ರಾಂಗ್ ಡಿಸಿಷನ್ಸ್ನ ಯೋಚನೆ ಮಾಡಿ ತೊಗೋಬೇಕು. ಇಮಿಡಿಯೇಟ್ ತೊಗೊಂಡು ರಿಗ್ರೆಟ್ ಮಾಡೋವಂಥದ್ದು ಕೆಲವೊಂದು ಆಗಿದೆ. ಸೊ ಅದೊಂದು ಅವ್ನಿಗೆ ಮೈನಸ್ ಇರೋದ್ರಿಂದ. ಕಾರ್ತಿಕ್ಗೆ ಎಲ್ಲರೂ ಕಾರ್ನರ್ ಮಾಡಿದ್ರು ಅಂದರೆ, ಇವಾಗ ಕಾರ್ತಿಕ್ ನಿಮಗೆ ಕ್ಲೋಸ್ ಇದ್ದಾರೆ, ತುಕಾಲಿ ಕ್ಲೋಸ್ ಇದ್ದಾರೆ, ವರ್ತೂರಿ ಕ್ಲೋಸ್ ಇದ್ದಾರೆ, ನಮ್ರತಾಗೂ ಕ್ಲೋಸ್ ಇದ್ರು. ಅಷ್ಟೆಲ್ಲ ಇದ್ರು ಹೆಂಗೆ ಯಾರೋ ಒಬ್ಬರು ಅವ್ರನ್ನ ಕಾರ್ನರ್ ಮಾಡಿದ ತಕ್ಷಣ ಅವ್ರು ಕಾರ್ನರ್ ಅಲ್ಲ. ತುಂಬ ವಿಚಾರಗಳೆಲ್ಲ ಆಗುತ್ತಲ್ಲಿ. ಯಾಕಂದರೆ ಒಬ್ಬರು ಮಾತನ್ನು ಇನ್ನೊಬ್ರು ಕೇಳೋವಂಥ ವ್ಯಕ್ತಿಗಳ ಒಳಗಡೆ ಇದ್ದಾಗ ಅದು ಆಟೋಮೆಟಿಕ್ಲಿ ಒಂದು ಗ್ರೂಪ್ ಡಿಸಿಷನ್ ಆಗಿಬಿಡುತ್ತೆ. ಆ ಗ್ರೂಪ್ ಡಿಸಿಷನಲ್ಲಿ ಕೆಲವೊಂದು ಸಮಯದ, ಇವಾಗ ನಂದು ಇಂಡಿವಿಜುವಲ್ ಡಿಸಿಷನ್ ಇದೆ,
ಓಕೆನಾ, ನಾನು ಹೊರಗಾದೆ. ಹ್ಮ್ 8 ಜನರಲ್ಲಿ ನಂದು ಇಂಡಿವಿಜುವಲ್ ಡಿಸಿಷನ್ ಇದೆ, ನಾನು ಹೊರಗಾದೆ. ತುಕಾಲಿ ಸಂತದ್ದು ಮತ್ತೆ ವರ್ತೂರ್ ಸಂತದ್ದು ಅವ್ರದ್ದು ಇಬ್ರು ಡಿಸಿಷನ್ ಸಪ್ರೇಟ್. ಸೊ ಮೂರು ಹೊರಗಾಯ್ತು. ಇನ್ನು ಉಳ್ದಿದ್ದು 5. 5ರಲ್ಲಿ ಕಾರ್ತಿಕ್ ಹೊರಗೆ, ಅವ್ನು ಸೆಲ್ಫ್ ಇದು. ಓಕೆನಾ, ಇನ್ನು 4 ಜನ. ಈ 4 ಜನರಲ್ಲಿ ನಮ್ರತಾ, ವಿನಯ್, ಸಂಗೀತ, ಪ್ರತಾಪ್ ಸಂಗೀತ ಒಂದು, ನಮ್ರತಾ ಇದು ಒಂದು. ಸೊ ಇಬ್ಬಿಬ್ರು ಅಂತ ಸಪ್ರೇಟ್ ಹೋದಾಗ ಅವ್ನು ಏನು ಮಾಡ್ತಾನೆ? ಸೊ ಯು ಡೋಂಟ್, ನೋ ಬಡಿ ಸ್ಟ್ಯಾಂಡ್ಸ್ ಟು ಯುವರ್ ಡಿಸಿಷನ್. ನಂದು ಇಂಡಿವಿಜುವಲ್ ಆಯಿತು, ಅವ್ನದು ಇಂಡಿವಿಜುವಲ್ ಆಯಿತು, ಇವರಿಬ್ರು ಅವರಿಬ್ರು ಅಂತ ಆಯಿತು. ಅವ್ನಿಗೆ ಯಾರು ಬರ್ತಾರೆ ಅಲ್ಲಿ ಏನಾದರೂ ಒಂದು ಮಾತಾಡೋದಕ್ಕೆ, ಹೇಳೋದಕ್ಕೆ? ಅದು ನಡೀಲಿಲ್ಲ. ಆ್ಯಂಡ್ ಎಸ್ಪೆಷಲಿ ನನ್ನನ್ನು ನಾಮಿನೇಟ್ ಮಾಡಿದ್ಮೇಲೆ ನಾವಿಬ್ರು ಏನು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ದ್ಯಾಟ್ ವೆಂಟ್ ಅವೇ. ಸೊ ಇಟ್ಸ್ ಗಾನ್. ನಾವೇನೋ ಕಿತ್ತಾಡ್ಕೊಂಡು ಅಥವಾ ಸಾರ್ಟ್ ಮಾಡಿಕೊಂಡು ಏನೇ ಮಾಡಿದ್ರು ದಟ್ ಬಾಂಡ್ ಇಸ್ ಗಾನ್. ಆ್ಯಂಡ್ ಆ ಗಿಲ್ಟೇ ಅವನನ್ನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಸೈಲೆಂಟ್ ಮಾಡ್ತು ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ he knew he did something wrong which was not necessary at that particular part of time. ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅವ್ನು ಆ ಡಿಸಿಷನ್ ತೊಗೊಳ್ದಿರೆ ಬೇರೆ ಏನಾದರೂ ಜೆನ್ಯೂನ್ ಆಗಿ ತೊಗೊಂಡಿದ್ದ ಅಂತ ಅಂದಿದ್ದಿದ್ರೆ ಯಾರೋ ಹೆಸರು ತೊಗೊತಿದ್ದ ಅವರೊಬ್ಬರೇ ವಾಪಸ್ ಆಗ್ತಿದ್ರು. ಅವ್ನಿಗೇನು ಮೆಂಟಲ್ ಸ್ಟ್ರೆಂತ್, ಎಮೋಷನಲ್ ಸ್ಟ್ರೆಂತ್ ಅಂತ ಇತ್ತು ಅದು ದೂರ ಆಗ್ತಿರ್ಲಿಲ್ಲ. ಆ್ಯಂಡ್ ನೌ ಐ ಥಿಂಕ್ ಹಿ ಈಸ್ ಫೈನ್, ಹಿ ಈಸ್ ಡೂಯಿಂಗ್ ಫೈನ್.